ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಇವರಲ್ಲಿ KCT 2024ದು ರಿಸಲ್ಟ್ ಇಂದ ಹಿಡಿದು ಆಪ್ಷನ್ ತನಕ ಯಾವ ಸ್ಟೆಪ್ಸ್ ಬರುತ್ತೆ, ನಾವು ಏನೇನು ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಕಂಪ್ಲೀಟ್ ನೋಡಿ. ನಾನು ಆಲ್ರೆಡಿ ಕೋರ್ಸಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಎಲ್ಲ ಬ್ರಾಂಚಸ್ ಬಗ್ಗೆ, ಮತ್ತು ಸ್ಕಾಲರ್ಶಿಪ್ ಅವೈಲೇಬಲ್ ಫಾರ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಅದನ್ನು ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ಹೋಗಿ. ಓಕೆ ಫ್ರೆಂಡ್ಸ್, ಇವಾಗ ಮೊದಲಿಗೆ ರಿಸಲ್ಟ್ ಬಗ್ಗೆ. ಫ್ರೆಂಡ್ಸ್, ನಿಮಗೆ ರಿಸಲ್ಟು ಜೂನ್ 10 ಒಳಗಡೆ ರಿಸಲ್ಟ್ ಬರುತ್ತೆ. ಬಂದ ತಕ್ಷಣ ಅದು ಎಲ್ಲಿ ಸಿಗುತ್ತೆ ಅಂದರೆ ವೆಬ್ಸೈಟ್, ನಿಮಗೆ CET ವೆಬ್ಸೈಟ್ ಇದೆಯಲ್ಲ, KE ವೆಬ್ಸೈಟು, ಅಲ್ಲೇ ಸಿಗುತ್ತೆ. ಅಲ್ಲೊಂದು ಲಿಂಕ್ ಬಿಡ್ತಾರೆ. ಆ ಲಿಂಕ್ ಬಿಟ್ಟ ತಕ್ಷಣ ನೀವು CET ನಂಬರ್ ಎಂಟ್ರ್ ಮಾಡಿದ ತಕ್ಷಣ ನಿಮ್ಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಶೀಟ್ಸ್ ಯಾವ ರೀತಿ ಇರುತ್ತೆ ಅಂದರೆ, ಇಲ್ಲಿ ನೋಡಿ, ಲೆಫ್ಟ್ ಸೈಡಲ್ಲಿ ನಿಮ್ಮದು ಡಿಸಿಪ್ಲಿನ್ ಇರುತ್ತೆ, ರೈಟ್ ಸೈಡಲ್ಲಿ ರ್ಯಾಂಕ್ ಅಂತ ಇರುತ್ತೆ. ಸೊ ನೀವೇನು ಡಿಸಿಪ್ಲಿನ್ ತಕ್ಕಂತೆ ನೆಕ್ಸ್ಟು ರ್ಯಾಂಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ಲು, ಡೆಂಟಲ್, ಅದು ಅವೇಟಿಂಗ್ ರಿಸಲ್ಟ್, ಇನ್ನು ನೀಟ್ ರಿಸಲ್ಟ್ ಬಂದಿರಲ್ಲ, ಅದು ಗ್ಯಾಪ್ ಇರುತ್ತೆ. BAMS ಇದು ಬರುತ್ತೆ, ಆಮೇಲೆ ಅಗ್ರಿಕಲ್ಚರ್ BSc ಬರುತ್ತೆ, ವೆಟರ್ನರಿ ಬರುತ್ತೆ, B.Pharm, Pharm D ಬರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಆ ರ್ಯಾಂಕ್ ನೋಡಿಕೊಂಡು ನೀವು ಅದರ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಅಂದರೆ ನಿಮ್ಗೆ ಸೀಟ್ ಸಿಗುತ್ತೋ ಇಲ್ಲೋ. ಫಾರ್ ಎಕ್ಸಾಂಪಲ್ ವೆಟರ್ನರಿ ಬರಬೇಕಾದ್ರೆ ಎಷ್ಟು ನಿಮ್ಗೆ ಅಂದಾಜು ಗೊತ್ತಿರುತ್ತೆ, ಇಷ್ಟು ತನಕ ರ್ಯಾಂಕ್ ಬಂದರೆ ನನಗೆ ವೆಟರ್ನರಿ ಸಿಗ್ಬೋದು ಅಂತ. ಓಕೆ, ನೀವು ಅದ್ರ ತಕ್ಕಂತೆ ನಿಮಗೆ ಯಾವ್ದು ಫಸ್ಟ್ ಬೇಕಲ್ಲ ಪ್ರಿಯಾರಿಟಿ, ನೀವು ರ್ಯಾಂಕ್ ತಕ್ಕಂತೆ ಪ್ರಿಯಾರಿಟಿ ವೈಸ್ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ನಿಮ್ಮ ಕಾಲೇಜ್ ಲಿಸ್ಟ್ನ. ಈ ರಿಸಲ್ಟ್ ನೋಡಿಕೊಂಡು ಇನ್ ಕೇಸ್ ನೀವು ಶಿಫ್ಟ್ ಆಗೋದಂದರೆ, ನೀವು ಫಸ್ಟ್ ನನ್ನ ಅಗ್ರಿಕಲ್ಚರ್ ನೋಡಿಕೊಂಡು ಅಲ್ಲಿ ಸಿಗಲಿಲ್ಲ ಅಂದರೆ ಇಂಜಿನಿಯರ್ ಮಾಡ್ಕೊಂಡು ಅಗ್ರಿಕಲ್ಚರ್ ಫಸ್ಟ್ ಹಾಕಬೇಕಾಗುತ್ತೆ. ಇನ್ ಕೇಸ್ ವೆಟರ್ನರಿ ಫಸ್ಟ್ ಬೇಕಂದರೆ ವೆಟರ್ನರಿ ನೀವು ಫಸ್ಟು ರೆಡಿ ಮಾಡ್ಕೋಬೇಕಾಗುತ್ತೆ ಕಾಲೇಜ್ ಲಿಸ್ಟು. ಓಕೆ, ಯಾವ ರೀತಿ ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡ್ಬೋದು. ಒಂದು ವೆಟರ್ನರಿ ಮಾಡ್ಬೋದು, ಇಲ್ಲ ಒಂದು ಇಂಜಿನಿಯರಿಂಗ್ ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಓಕೆ, ಸೊ ರಿಸಲ್ಟ್ ಬಿಟ್ಟ ತಕ್ಷಣ ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ ಅಂದರೆ, ಫ್ರೆಂಡ್ಸ್, ರಿಸಲ್ಟ್ ಬಿಟ್ಟಿಂದ ಒಂದು 10 to 15 ಡೇಸ್ ಬಿಟ್ಟು, ಮೋಸ್ಟ್ ಪ್ರಾಬಬ್ಲಿ 10 to 15 ಡೇಸ್ ಅಷ್ಟೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಏನು ಮಾಡ್ತಾರೆ, ಒಂದು ಲಿಂಕ್ ಬಿಡ್ತಾರೆ ನಿಮಗೆ, ವೆರಿಫಿಕೇಷನ್ ಸ್ಲಿಪ್ ಅಂತ. ವೆರಿಫಿಕೇಷನ್ ಸ್ಲಿಪ್ ಅಂದರೆ ನೀವು ಆಲ್ರೆಡಿ ನಿಮ್ಗೆ ಗೊತ್ತು, ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ ನೀವು ಅಲ್ಲೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದಾರೆ. ಸೊ ಅಲ್ಲಿ ಆಲ್ರೆಡಿ ಅವರು ವೆರಿಫೈ ಮಾಡಿರ್ತಾರೆ, ಅಲ್ಲೇ ವೆರಿಫೈ ಮಾಡಿರ್ತಾರೆ. ಓಕೆ, ಇವಾಗ ಏನು ಮಾಡ್ತಾರೆ ಅಂದರೆ, ಒಂದು ವೆರಿಫಿಕೇಷನ್ ಸ್ಲಿಪ್ ಅಂತ ಬಿಡ್ತಾರೆ, ಅದೊಂದು ಲಿಂಕ್ ಬಿಡ್ತಾರೆ. ನೀವು ಲಿಂಕಲ್ಲಿ ನಿಮ್ದು ಯೂಸರ್ ID, ಪಾಸ್ವರ್ಡ್ ಅಂದರೆ ಅಪ್ಲಿಕೇಶನ್ ನಂಬರು ಮತ್ತು ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಮಾಡಬೇಕಾಗುತ್ತೆ. ಅಲ್ಲೊಂದು ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಅಂತ ಬರುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಆ ವೆರಿಫಿಕೇಷನ್ ಸ್ಲಿಪ್ ಯಾವ ರೀತಿ ಇರುತ್ತೆ ಅಂದರೆ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಇಲ್ಲಿ ಫಸ್ಟಿಗೆ ಮೇಲೆಲ್ಲ ಟೈಟಲ್ ಇರುತ್ತೆ. ಅದಾದ ತಕ್ಷಣ ವೆರಿಫೈಡ್ ಆನ್ಲೈನ್ ಅಂತ ಇರುತ್ತೆ. ಆನ್ಲೈನ್ ವೆರಿಫೈ ಮಾಡಿದೆ ನಿಮ್ಮದು ಆಲ್ರೆಡಿ. ನೆಕ್ಸ್ಟ್ ಈ ಸೈಡು ನಿಮ್ಮದು ರ್ಯಾಂಕ್ ಇರುತ್ತೆ, ಲೆಫ್ಟ್ ಸೈಡು. ರೈಟ್ ಸೈಡ್ ಏನಿರುತ್ತೆ ಅಂದರೆ ನಿಮ್ಮ CET ನಂಬರು ನೀವು ಯಾವುದಕ್ಕೆ ಎಲಿಜಿಬಲ್ ಇದೆ ಅಂತ. ಇದು ವೆರಿ ಇಂಪಾರ್ಟೆಂಟ್, ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾಕಂದರೆ ನೀವು ಆನ್ಲೈನ್ ಅಪ್ಲಿಕೇಶನಲ್ಲಿ ಏನು ಹಾಕಿರ್ತಾರಲ್ಲ ಅದನ್ನೇ ವೆರಿಫೈ ಮಾಡಿರ್ತಾರೆ. ಸೊ ಇಲ್ಲಿ ಏನು ಮಿಸ್ಟೇಕ್ ಆಗಿದೆ ಇವಾಗ ನೋಡ್ಕೊಳ್ಳಿ ಕರೆಕ್ಟಾಗಿ. ಓಕೆ, ನೆಕ್ಸ್ಟು ನಿಮ್ಮದು ನೇಮು, ಜೆಂಡರು, CET ನಂಬರ್ ಎಲ್ಲ ಇರುತ್ತೆ. ಅದಾದ ತಕ್ಷಣ ಎಲಿಜಿಬಿಲಿಟಿ ಕ್ಲಾಸ್ ಅಂತ ಇರುತ್ತೆ, ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಅದಾದ ತಕ್ಷಣ ಕ್ಯಾಟಗರಿ ಇರುತ್ತೆ, ನಿಮ್ದು ಯಾವ್ದು ಕ್ಯಾಟಗರಿ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಾದ ತಕ್ಷಣ ರೂರಲ್ ಕೋಟಾ ಇರುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಳಿ, yes or no ಇದೆ ಅಂತ. ಅದಾದ ತಕ್ಷಣ ಹೈದರಾಬಾದ್, ಕರ್ನಾಟಕ, ಆಮೇಲೆ ಕನ್ನಡ ಮೀಡಿಯಮ್ಮು, yes or no ಅಂತ ನೋಡ್ಕೊಳ್ಳಿ. ಅದಾದ ತಕ್ಷಣ JK ಮೈಗ್ರೆಂಟು, ಆಮೇಲೆ SNK ಕೋಟಾ. SNK ಕೋಟಾ ಎಸ್ ಇರ್ತದೆ. ಸೊ ನೀವು SNK ಕೋಟಾ ಎಲಿಜಿಬಲ್ ಇದೆ ಅಂತ. ಅದರ ಅರ್ಥ ನಿಮಗೆ ಸೀಟ್ ಸಿಗುತ್ತಂತಲ್ಲ, ನೀವು SNK ಕೋಟಾಗೆ ಎಲಿಜಿಬಲ್ ಇದೆ ಅಂತ ಅರ್ಥ. ಪರ್ಟಿಕ್ಯುಲರ್ ಕಾಲೇಜಲ್ಲಿ SNK ಕೋಟಾ ಸೀಟ್ ಇರ್ತಾ, ನೀವು ಹಾಕಿರೋ ಕಾಲೇಜಲ್ಲಿ ಏನಾದ್ರು SNK ಕೋಟಾ ಸಿಗುತ್ತೆ, ಇಲ್ಲ ಅಂದರೆ ಸಿಗಲ್ಲ, ನೆಕ್ಸ್ಟ್ ಕಾಲೇಜಲ್ಲಿ ನೋಡುತ್ತೆ. ಓಕೆ, ಅದಾದ ತಕ್ಷಣ ನಿಮ್ದು ಇನ್ಕಮ್ ಕಾಸ್ಟು ಎಷ್ಟಿದೆ, ಅದು ಸರ್ಟಿಫಿಕೇಟಲ್ಲಿ ಅಮೌಂಟ್ ಎಷ್ಟಿದೆ ಅಂತ ಅದು ತೋರಿಸ್ತಾರೆ. 25,000 ಇದೆ. ಅದಾದ ತಕ್ಷಣ ಸ್ಪೆಷಲ್ ಕ್ಯಾಟಗರಿ ಏನಿದ್ರೆ ಎಸ್ ಕೊಡ್ತಾರೆ. ಓಕೆ, ಇದಾದ ತಕ್ಷಣ ವೆರಿ ಇಂಪಾರ್ಟೆಂಟ್, ನೆಕ್ಸ್ಟು ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ. ಅಪ್ಲಿಕೇಶನ್ ನಂಬರು ನಿಮ್ಮದು CET ಆಲ್ರೆಡಿ ಅದಿರುತ್ತೆ. ಅದಾದ ತಕ್ಷಣ ವೆರಿ ಇಂಪಾರ್ಟೆಂಟು ಸೀಕ್ರೆಟ್ ಕೀ ಅಂತ ಕೊಡ್ತಾರೆ. ಈ ಸೀಕ್ರೆಟ್ ಕೀನ ನೀವು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟಾಗಿ ನೀವು ಇದನ್ನೊಂದು ಪ್ರಿಂಟ್ಔಟ್ ಆಗಿ ಇಟ್ಕೊಳ್ಳಿ ಅಥವಾ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟು, ಯಾರಿಗೂ ಕೊಡಬೇಡಿ. ಯಾಕಂದರೆ ಇದು ಆಪ್ಷನ್ ಎಂಟ್ರಿ ಮಾಡುವಾಗ ನೀವು ಇದನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಮಾಡಿ ನೆಕ್ಸ್ಟ್ ಹೇಳ್ತೀನಿ ಏನೇನು ಎಂಟ್ರ್ ಮಾಡಬೇಕಾಗುತ್ತಾ. ಈ ಸೀಕ್ರೆಟ್ ಕೀ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ಮೊಂದು ಸೀಕ್ರೆಟ್ ಕೀ ಅಂತ ಕೊಡ್ತಾರೆ. ಇದನ್ನು ಎಂಟರ್ ಮಾಡಿ ನೀವು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆದಮೇಲೆ ನಿಮಗೆ ಕಾಲೇಜ್ ಲಿಸ್ಟ್ ತೋರಿಸುತ್ತೆ. ಇದಿಲ್ಲ ಅಂದರೆ ನಿಮಗೆ ಲಾಗಿನ್ ಮಾಡೋಕ್ಕಾಗಲ್ಲ. ಓಕೆ, ಇದು ಬಿಟ್ಟು ನೀವು ಯೂಸರ್ ID ಎಲ್ಲ ಕ್ರಿಯೇಟ್ ಮಾಡೋದಿರುತ್ತೆ. ಸೊ ಇದು ಇಲ್ದೇ ನಿಮ್ಗೆ ಏನೂ ಎಂಟರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇದು ವೆರಿ ಇಂಪಾರ್ಟೆಂಟು, ಇದು ಕರೆಕ್ಟಾಗಿ ಇಟ್ಕೊಳ್ಳಿ. ಓಕೆ, ಅದಾದ ತಕ್ಷಣ ನೆಕ್ಸ್ಟ್ ಡಾಕ್ಯುಮೆಂಟ್ ಲಿಸ್ಟ್ ಅಂತ ಬಿಡ್ತಾರೆ. ಅಲ್ಲಿ ಡಾಕ್ಯುಮೆಂಟ್ ಲಿಸ್ಟ್ ಅಂತ ಇರುತ್ತೆ ಸ್ಲಿಪ್ಪಲ್ಲಿ. ಅಲ್ಲಿ ನೋಡ್ಕೋಬೇಕು ನೀವು ಯಾವ ಡಾಕ್ಯುಮೆಂಟ್ ಕೊಟ್ಟಿದ್ದೀರ ಅಂತ. ಇಲ್ಲಿ ನೋಡಿ, ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ಫಾರ್ ಎಕ್ಸಾಂಪಲ್ ನಿಮ್ದು ಏನಾದರೂ SC ಇದ್ದರೆ 2A 3A 3B ಇದ್ದರೆ ಆ ರೀತಿ. ಆಮೇಲೆ KE UG CET 2023 ಆನ್ಲೈನ್ ಅಪ್ಲಿಕೇಶನ್ ಫಾರ್ಮು, ಫೋಟೋ ಐಡೆಂಟಿ ಪ್ರೂಫು, ಅಡ್ಮಿಷನ್ ಟಿಕೆಟ್ಸು, ಇವು ಲಿಸ್ಟು ನೀವು ಕೊಟ್ಟಿದ್ದೀರ ಅಂತ ಅರ್ಥ. ಓಕೆ, ಅದಾದ ತಕ್ಷಣ ನಿಮ್ಮದು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾನಂತ ಇರುತ್ತೆ. ನಿಮ್ದು ಆಲ್ರೆಡಿ ಎಷ್ಟು PCMBಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿರುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಇದಷ್ಟೇ ನೀವು ವೆರಿಫೈ ಮಾಡ್ಕೊಳ್ಳಿ ಮೇಲೆದು. ಓಕೆ, ಸ್ಲಿಪ್ ಬಿಟ್ಟ ತಕ್ಷಣ ಆಮೇಲೆ ಸೀಕ್ರೆಟ್ಗೆ ಒಂದು ಕರೆಕ್ಟಾಗಿ ನೋಡ್ಕೊಂಡ್ರೆ ಸಾಕು. ನಿಮ್ಮ ನೇಮ್ ಎಲ್ಲ ಕರೆಕ್ಟ್ ಇದೆ ಅಂದರೆ ಮುಗಿದೋಯ್ತು, ನಿಮ್ಮದು ವೆರಿಫೈ ಸ್ಲಿಪ್ ಮುಗೀತು, ಈ ಸ್ಟೆಪ್ಸು ಮುಗೀತು. ಇದು ನೋಡಿಕೊಂಡ್ರೆ ನೀವು ಡೌನ್ ಮಾಡ್ಕೊಂಡ್ರೆ ಆಯಿತು. ಡೌನ್ ಮಾಡ್ಕೋಬೇಕು ಕಂಪಲ್ಸರಿ. ಯಾಕೆ ಡೌನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ಸ್ಗೆ ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ. ಓಕೆ,
ನೆಕ್ಸ್ಟು ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡಿದ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ನೀವು ಆಲ್ರೆಡಿ ಕಾಲೇಜಲ್ಲಿ ಸ್ಟಡಿ ಮಾಡ್ಕೊಂಡಿರ್ತೀರ ಅನ್ಕೋತೀನಿ. ಇವಾಗಿಂದ ಸ್ಟಾರ್ಟ್ ಮಾಡಿ, ಯಾಕಂದರೆ ಟೈಮ್ ಇರಲ್ಲ, ಯಾಕಂದ್ರೆ ಅವಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಯಾವ್ದು ಹಾಕೋದು, ಯಾವುದೋ ಒಂದು ಬ್ಲೈಂಡ್ಲಿ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ಇವಾಗಲೇ ಒಂದು ನೀವು ಲಿಸ್ಟ್ ರೆಡಿ ಮಾಡ್ಕೊಂಡಿರ್ತಾರೆ. ನಿಮ್ಮ ಲಿಸ್ಟು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗಿಂತ ಮುಂಚೆ ಎಲ್ಲ ರೆಡಿ ಇರಬೇಕು. ವೆರಿಫೈ ಆಗಿ ನೀವೆಲ್ಲ ಕಾಲೇಜ್ ಬಗ್ಗೆ ಕರೆಕ್ಟಾಗಿ ವೆರಿಫೈ ಮಾಡಿ, ಇದಿಲ್ಲ ಅಂದರೆ ಇದು ಪ್ರಯಾರಿಟಿ ವೈಸ್ ನಿಮ್ದು ಎಲ್ಲ ರೆಡಿ ಇರಬೇಕು. ಅದಾದ ತಕ್ಷಣ ಒಂದು ಏನು ಮಾಡ್ತಾರೆ ಅಂದರೆ, ಮೋಸ್ಟ್ ಪ್ರಾಬಬ್ಲಿ ವೆರಿಫಿಕೇಷನ್ ಸ್ಲಿಪ್ ಆದ ತಕ್ಷಣ 5 to 10 ಡೇಸಲ್ಲಿ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಬಿಡ್ತಾರೆ, ಯಾವಾಗಿಂದ ಸ್ಟಾರ್ಟು, ಓಕೆ, ಎಲ್ಲಿ ತನಕ ನೀವು ಮಾಡ್ಬೋದು. ಅದಾದ ತಕ್ಷಣ ಮೋಕ್ ಅಲಾಟ್ಮೆಂಟ್ ಅದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ. ಮೋಕ್ ಅಲಾಟ್ಮೆಂಟ್ ಸಪ್ರೇಟಾಗಿ ಮೋಕ್ ಅಲಾಟ್ಮೆಂಟ್ ಯಾವಾಗೂ, ಫಸ್ಟ್ ರೌಂಡು ಚಾಯ್ಸ್ ಎಂಟ್ರಿ ಯಾವಾಗ, ಮತ್ತು ಅಡ್ಮಿಷನ್ನು ನೆಕ್ಸ್ಟ್ ಪ್ರಿಂಟ್ಔಟ್ ಮಾಡೋದು ತೊಗೊಳ್ಳೋದು ಯಾವಾಗ ಅಂತ ಎಲ್ಲ ನಿಮಗೆ ಕೊಡ್ತಾರೆ. ಓಕೆ, ಆಮೇಲೆ ಒಂದು ಲಿಂಕ್ ಬಿಡ್ತಾರೆ ನಿಮಗೆ, ಫಸ್ಟ್ ರೌಂಡು ಆಪ್ಷನ್ ಎಂಟ್ರಿ ಅಂತ ಬಿಡ್ತಾರೆ. ಶೆಡ್ಯೂಲ್ ಬಿಟ್ಟ ತಕ್ಷಣ ಯಾವ ಡೇ ಕೊಟ್ಟಿರ್ತಾರೋ ಆ ಡೇಗೆ ಒಂದು ಲಿಂಕ್ ಬಿಡ್ತಾರೆ, ಫಸ್ಟ್ ಎಂಟ್ರಿ ಆಪ್ಷನ್ ಎಂಟ್ರಿ ಲಿಂಕ್ ಅಂತ. ಅದು ಬಿಟ್ಟ ತಕ್ಷಣ ನಿಮಗೆ ಅಲ್ಲೊಂದು ಲಿಂಕ್ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು CT ನಂಬರ್ ಹೊಡಬೇಕಾಗುತ್ತೆ. CT ನಂಬರ್ ಹೊಡೆದ ತಕ್ಷಣ ಅಲ್ಲೊಂದು ಕ್ಯಾಪ್ಚಾ ಕೋಡ್ ಇರುತ್ತೆ. ಅದಾದ ತಕ್ಷಣ ನೀವು ಸಬ್ಮಿಟ್ ಕೊಡಬೇಕಾಗುತ್ತೆ. ಅದಾದಮೇಲೆ ಮೇನ್ ನಿಮ್ಮದು ಒಂದು ವಿಂಡೋ ಓಪನಲ್ಲಿ ಏನೇನಿರುತ್ತೆ ಅಂದರೆ, ನಿಮಗೆ CT ನಂಬರು, ಆಮೇಲೆ ಅಪ್ಲಿಕೇಶನ್ ನಂಬರ್ ನೀವು ಎಂಟರ್ ಮಾಡಬೇಕಾಗುತ್ತೆ, CT ಅಪ್ಲಿಕೇಶನ್ ನಂಬರು. ಅದೇ ರೀತಿ ಸೀಕ್ರೆಟ್ ಕೀ, ನೀವೇನು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇದೆಯಲ್ಲ ಆ ಸೀಕ್ರೆಟ್ ಕೀನಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದ ತಕ್ಷಣ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಪಾಸ್ವರ್ಡ್ ಯಾವ ರೀತಿ ಇರೋದ್ರೆ ಆಲ್ಫಾನ್ಯೂಮರಿಕ್ ಇರಬೇಕು, ಒಂದು ನಂಬರ್ಸು, ಒಂದು ಆಲ್ಫಾಬೆಟ್ಸು, ಓಕೆ. ಆಮೇಲೆ ನೀವೊಂದು ಇದನ್ನು ನಂಬರ್ಸು ಆಲ್ಫಾನ್ಯೂಮರಿಕಲ್ಲೂ ಇರುತ್ತೆ, ಯಾವ ಸಿಂಬಲ್ ಯೂಸ್ ಮಾಡ್ಕೊಂಡು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಆ ಪಾಸ್ವರ್ಡ್ನ ಎಟ್ ದಿ ಎಂಡ್ ತನಕ ನೀವು ಆ ಪಾಸ್ವರ್ಡ್ ನೆನಪಿರಬೇಕು. ಕರೆಕ್ಟಾಗಿ ನಿಮ್ಗೆ ಗೊತ್ತಿರೋ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನ ಯಾರಿಗೂ ಕೊಡಬೇಡಿ, ಕರೆಕ್ಟಾಗಿ ನಿಮ್ಗೆ ನೆನಪಿರೋ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ಅಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಬರಬೇಕು. ಆಮೇಲೆ ನೆಕ್ಸ್ಟ್ ಇಮೇಲ್ ಐ ಡಿ, ವೆರಿ ಇಂಪಾರ್ಟೆಂಟು. ಇಮೇಲ್ ಐ ಡಿ ಕರೆಕ್ಟಾಗಿ ಕೊಡಿ, ಯಾಕಂದರೆ ಇಮೇಲ್ ಐ ಡಿಗೆ ನಿಮಗೆ ನೀವು ಲಾಗಿನ್ದು ಎಲ್ಲ ಡೀಟೇಲ್ ಕಳಿಸ್ತಿರ್ತಾರೆ. ಓಕೆ, ಅಡ್ಮಿಷನ್ ಪ್ರೊಸೀಜರ್ ಎಲ್ಲ ಕಳಿಸ್ತಾರೆ. ಇಮೇಲ್ ಐ ಡಿ ಕರೆಕ್ಟಾಗಿ ನೋಡಿಕೊಂಡು ಎಂಟರ್ ಮಾಡಿ. ಓಕೆ, ಅದಾದ ತಕ್ಷಣ ಒಂದು ಸೀಕ್ರೆಟ್ ಹಿಂಟ್ ಕ್ವಶನ್ ಅಂತ ಇರುತ್ತೆ ಫ್ರೆಂಡ್ಸ್. ಇದು ಇನ್ ಕೇಸ್ ನೀವು ಪಾಸ್ವರ್ಡು ಏನಾದರೂ ಮರೆತಂದರೆ ಅದನ್ನ ನೀವು ರಿಕವರ್ ಮಾಡ್ಬೇಕಂದ್ರೆ ಈ ಕ್ವಶನ್ಸು ನಿಮ್ಗೆ ಯಾವ್ದು ನೆನಪಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೀಕ್ರೆಟ್ ಕ್ವಶನ್ಸು ಆನ್ಸರು ನೀವು ಬರ್ರಿ, ಆನ್ಸರ್ ಯಾವ ರೀತಿ ಇರುತ್ತಲ್ಲ ಅದು ನೆನ್ಪಿಟ್ಕೊಳ್ಳಿ. ಅದೇ ರೀತಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಪಾಸ್ವರ್ಡ್ ಏನಾರ ಮರೆತಂದರೆ ಫಾರ್ವರ್ಡ್ ಪಾಸ್ವರ್ಡ್ ಮಾಡುವಾಗ ಇದು ಬೇಕಾಗುತ್ತೆ. ಆ ಅಪ್ಲಿಕೇಶನ್ನು ನೀವು ಏನೋ ಸೀಕ್ರೆಟ್ ಕೀ ಮರ್ತಿರಂದರೆ ಇವೆಲ್ಲ ಮಾಡಬೇಕಂದ್ರೆ ನೀವು ಬೇಕಾಗುತ್ತೆ. ಅದಕ್ಕೋಸ್ಕರ ಹಿಂಟ್ ಕ್ವಶನ್ ಆನ್ಸರ್ ನೀವು ಬರೀಬೇಕಾಗುತ್ತೆ. ಕ್ವಶನ್ಸು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಆನ್ಸರ್ಸು ನಿಮ್ಗೆ ನೆನಪಿರಬೇಕು. ಕ್ವಶನ್ ಯಾವ್ದು ಹಾಕಿದ್ದೀರಾ ಮತ್ತು ಆನ್ಸರ್ ಯಾವ್ದಿರುತ್ತೆ ನಿಮ್ಗೆ ನೆನಪಿರಬೇಕು. ಓಕೆ, ಸೊ ಅದಾದ ನೆಕ್ಸ್ಟ್ ಲಾಗಿನ್ ಆದ ತಕ್ಷಣ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ನೇಮ್ ಇರುತ್ತೆ, ಇಲ್ಲಿ ಮೇಲೆ ನೇಮ್ ಇರುತ್ತೆ, CT ನಂಬರ್ ಇರುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಇರುತ್ತೆ. ಆಮೇಲೆ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಇರುತ್ತೆ. ನೀವು ಎಕ್ಸಾಂಪಲ್ ಕ್ಲಿಕ್ ಮಾಡಿಕೊಂಡು ಅಲ್ಲೊಂದು ಎಕ್ಸಾಂಪಲ್ ಇರುತ್ತೆ ಯಾವ ರೀತಿ ಮಾಡೋದಂತ, ಅದನ್ನ ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಆಮೇಲೆ ಆಪ್ಷನ್ ವರ್ಕ್ಶೀಟು, ಅಲ್ಲಿ ವರ್ಕ್ಶೀಟ್ ಇರುತ್ತೆ, ನೀವು ಯಾವ ರೀತಿ ಕೊಟ್ಟಿರ್ತಿರಲ್ಲ ಅದು ವರ್ಕ್ಶೀಟ್ ಇರುತ್ತೆ. ಆಮೇಲೆ ಡಿಟೇಲ್ ಆಪ್ಷನ್ ವರ್ಕ್ಶೀಟ್ ಅಂದರೆ ನೀವು ಏನೇನು ಎಂಟರ್ ಮಾಡ್ತಿರಲ್ಲ ಅದು ಡೀಟೇಲ್ ಆಗಿರುತ್ತೆ, ಫುಲ್ ನೇಮ್ ಅಲ್ಲ. ಇಲ್ಲಿ ಮೇಲೆದಲ್ಲದ್ರೆ ಶಾರ್ಟ್ಕಟ್ಟು ಪರ್ಟಿಕ್ಯುಲರ್ ಕಾಲೇಜ್ ಕೋಡ್ ಇರುತ್ತೆ ಅಷ್ಟೇ. ಕೋಡು ನೀವು ಯಾವ್ದು ಪ್ರೈವೇಟ್ ಕೊಟ್ಟಿರ್ತೀರ ಅದು ಇರುತ್ತೆ. ಓಕೆ, ಸೊ ಡೌನ್ ಮಾಡ್ಕೊಂಡು ನೋಡ್ಕೋಬೋದು ನೀವು. ಓಕೆ, ನೆಕ್ಸ್ಟ್ ಇಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಇದೆಯಲ್ಲ, ಇಲ್ಲೇ ನೀವು ಕ್ಲಿಕ್ ಮಾಡಬೇಕಾಗಿರೋದು, ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗಿರೋದು. ಇದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ವಿಂಡೋ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಕೊಟ್ಟಿರ್ತಾರೆ, ಮೆಡಿಕಲ್ಲು, ಓಕೆ, ನೆಕ್ಸ್ಟು ಡೆಂಟಲು, BSc ನರ್ಸಿಂಗು, ISU, ನೀವು ಅದ್ರ ಮೇಲೆ ಎಲ್ಲ ಕ್ಲಿಕ್ ಮಾಡಬೇಕಾಗುತ್ತೆ. ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಡಿಫಾರ್ಮು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಓಪನ್ ಆಗುತ್ತೆ. ಇದು ನೆಕ್ಸ್ಟ್ ನಾವು ಪ್ರೊಸೀಜರ್ ಎಲ್ಲ ಯಾವ ರೀತಿ ಪ್ರಯಾರಿಟಿ ಕೊಡೋದು ಅಂತ ಹೇಳ್ತೀನಿ. ಇದಾದ ತಕ್ಷಣ ನಿಮ್ಮ ಕಾಲೇಜ್ ಲಿಸ್ಟ್ ಬರುತ್ತೆ. ಕಾಲೇಜ್ ಲಿಸ್ಟ್ ಮುಂದ್ಗಡೆ ಪ್ರಯಾರಿಟಿ ಯಾವುದಂತ ಕೊಡೋದಿರುತ್ತೆ, ಕಾಲೇಜ್ ಫೀಸು ತೋರಿಸ್ತಾರೆ, ಕಾಲೇಜ್ ಕೋಡು ಇರುತ್ತೆ. ಸೊ ಅದ್ರ ಮುಂದೆ ನೀವೇನು ಎಂಟರ್ ಮಾಡೋಂಗಿಲ್ಲ ಕಾಲೇಜ್ ನೇಮ್ನ, ಅಲ್ಲಿ ಕಾಲೇಜ್ ನೇಮ್ಸ್ ಇರುತ್ತೆ. ನೀವು ಜಸ್ಟ್ ಪ್ರಯಾರಿಟಿ ಕೊಡೋದು 1 2 3 ಯಾವ್ದು ಬೇಕಲ್ಲ ಪ್ರಯಾರಿಟಿ. ಓಕೆ, ಅದು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಯಾವ ರೀತಿ ಮಾಡೋದಂತ. ಈಗ ಇಷ್ಟು ಪ್ರೊಸೀಜರ್ ಅಂತೂ ಫಿಕ್ಸು. ಇದಾದಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಸೆಲೆಕ್ಟ್ ಮಾಡೋದಿರುತ್ತೆ. ನೀವು ಆಪ್ಷನ್ ಎಂಟ್ರಿ ಮುಗೀತಂದ್ರೆ, ಡೇಟ್ ಮುಗೀತಂದ್ರೆ ನಿಮ್ಗೆ ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಬಿಡ್ತಾರೆ, ಅಂದರೆ ರಿಸಲ್ಟ್ ಬಿಡ್ತಾರೆ ಇದ್ರದ್ದು. ಆಪ್ಷನ್ ಎಂಟ್ರಿ ಆದ ತಕ್ಷಣ ಅವಾಗ ಚಾಯ್ಸ್ ಮಾಡ್ಕೊರುತ್ತೆ, ಚಾಯ್ಸ್ 1 2 3 4 ಅಂತ. ಆ ಚಾಯ್ಸಸ್ ಬಗ್ಗೆ ಎಲ್ಲ ಸಪ್ರೇಟಾಗಿ ಹೇಳ್ತೀನಿ ನಿಮಗೆ. ಸೊ ಇಷ್ಟು ಪ್ರೊಸೀಜರ್ ಅಂತೆ. ಚಾಯ್ಸ್ ಸೆಲೆಕ್ಟ್ ಆದ ತಕ್ಷಣ ನೆಕ್ಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡ್ ಎಲ್ಲ ನೆಕ್ಸ್ಟ್ ಡೀಟೇಲಾಗಿ ಹೇಳ್ತೀನಿ ನಿಮಗೆ. ಈಗ ಇಲ್ಲಿ ತನಕ ಪ್ರೊಸೀಜರ್ ನಿಮಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಫ್ಯೂಚರಲ್ಲಿ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್